ಗದಗ ತಾಲೂಕು ಸುಕ್ಷೇತ್ರ ನಾಗಾವಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ 12ನೇ ಶತಮಾನದ ಮಹಾಶರಣ ಶ್ರೀ ವೀರಗಂಟಿ ಮಡಿವಾಳ ಮಾಚಿದೇವರ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ನೂತನ ಗೋಪುರ ಕಳಸಾರೋಹಣ ಮತ್ತು ಶ್ರೀ ಮಡಿವಾಳ ಮಾಚಿದೇವರ ನೂತನ ಶಿಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ ಶ್ರೀಗಳು ಬಂದು ಗ್ರಾಮದ ನಿವಾಸಿಗಳನ್ನು ಆಶೀರ್ವದಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಮಯದಲ್ಲಿ ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮೀಜಿಯವರು, ಮಡಿವಾಳರ ಗುರುಪೀಠ ಇವರು ಸಹ ಹಾಜರಾಗಿದ್ದರು. ಸಂತ ಗಾಡಿಗೆ ಬಾಬಾವರಿಗೆ ಜಯವಾಗಲಿ, ಮಾತುಶ್ರೀ ಮಲ್ಲಿಗಮ್ಮನವರಿಗೆ ಜಯವಾಗಲಿ, ಸಕಲ ಸಾಧು ಸಂತರಿಗೆ ಜಯವಾಗಲಿ, ವಿಶ್ವದ ಎಲ್ಲ ದಾರ್ಶನಿಕರಿಗೆ ಜಯವಾಗಲಿ, ಶರಣ ಸಂಕುಲಕ್ಕೆ ಜಯವಾಗಲಿ, ಶರಣ ಸತಿ ಲಿಂಗಪತಿಯ ಮಾತೆ. ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಈ ದಿವಸ ನಾಗಾವಿ ಗ್ರಾಮದಲ್ಲಿ ಶ್ರೀ ವೀರಗಣಾಚಾರ್ಯ ಮಡಿವಾಳ ಮಾಚಿದೇವರ ಮೂರ್ತಿ ಪ್ರತಿಷ್ಠಾಪನೆ, ದೇವಾಲಯದ ಪ್ರಾರಂಭೋತ್ಸವ, ಕಳಸಾರೋಹಣ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಬಸವ ಮಡಿವಾಳ ಮಾಚಿದೇವ ಮಹಾಸ್ವಾಮಿಗಳು, ಬಸವ ಮಡಿವಾಳ ಮಹಾಸಂಸ್ಥಾನ ಚಿತ್ರದುರ್ಗ ಈ ಪೂಜ್ಯರಿಗೆ ಅಭಿವಂದಿಸಿ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ ಎಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯರೇ, ಭಾರತ ದೇಶ ನಾವೆಲ್ಲರೂ ಕೂಡ ಮೂಲತಃ ಆಸ್ತಿಕರು ಅಂತ ಹೇಳಿದರೆ ದೇವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆಯುಳ್ಳವರು ಅಂತ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ ದೇವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆಯುಳ್ಳವರು ಆಗಿದ್ದರೂ ಸಹ ದೇವರ ವಿಷಯ ಬಂದಾಗ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಗೊಂದಲಕ್ಕೊಳಗಾಗ್ತೀವಿ. ಹಾಗಾಗಿ ವೀರಗಣಾಚಾರ್ಯ ಮಡಿವಾಳ ಮಾಚಿದೇವರು ದೇವರು ಒಬ್ಬನೇ ಇದ್ದಾನೆ ಅನ್ನುವಂಥ ಹಿನ್ನೆಲೆಯೊಳಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅವರ ಒಂದು ವಚನದಂತೆ ವಾಯು ಗುಣವ ಸರ್ಪ ಬಲ್ಲದು, ಮಧುರದ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗಿ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದೊಡೆ ಆ ಕಾಗಿ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ ಹೇಳ್ತಾರೆ. ಅಂದರೆ ಭಗವಂತ ಒಬ್ಬನೇ ಇದ್ದಾನೆ, ಅವನ ಸ್ವರೂಪಗಳು ಬೇರೆ, ಅವನ ವ್ಯಕ್ತಿತ್ವ ಬೇರೆ ಬೇರೆ ಇದ್ದರೂ ಸಹ ಒಬ್ಬನೇ ಇದ್ದಾನೆ ಅನ್ನುವಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ಭಾರತೀಯರು ನಾವ್ಯಾರೂ ಸಹ ದೇವರ ಬಗ್ಗೆ ಗೊಂದಲವನ್ನು ಇಟ್ಕೊಳ್ಳಾರ್ದೇ ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಗಣಾಚಾರ್ಯ ಮಡಿವಾಳ ಮಾಚಿದೇವರು ದೇವರ ವಿಷಯದಲ್ಲಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂಥ ಪುಣ್ಯಾತ್ಮನ ಒಂದು ದೇವಸ್ಥಾನವನ್ನು ನಮ್ಮ ಮಡಿವಾಳ ಸಮಾಜದವರು, ನಾಗಲಾವಿ ಮಡಿವಾಳ ಸಮಾಜದವರು ವಿಶೇಷವಾಗಿ ಈ ದಿವಸ ವೀರಗಣಾಚಾರ್ಯ ಮಡಿವಾಳ ಮಾಚಿದೇವರ ಮೂರ್ತಿ ಪ್ರತಿಷ್ಠಾಪನೆ, ದೇವಸ್ಥಾನದ ಪ್ರಾರಂಭೋತ್ಸವ, ಕಳಸಾರೋಹಣ ಈ ಎಲ್ಲ ಕಾರ್ಯಕ್ರಮಗಳನ್ನ ಪರಮಪೂಜ್ಯ ಶ್ರೀ ಬಸವ ಮಡಿವಾಳ ಮಾಚಿದೇವ ಮಹಾಸ್ವಾಮೀಜಿಯವರ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಾಗಾವಿ ಗ್ರಾಮದ ಮಡಿವಾಳ ಸಮಾಜ ಮತ್ತು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಕಾರವನ್ನು ನೀಡತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ಸಮುದಾಯದವರಿಗೆ ಆ ವೀರಗಣಾಚಾರ್ಯ ಮಡಿವಾಳ ಮಾಚಿದೇವರು ಅವರಿಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು
ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳಿ ನಮ್ಮ ಎರಡು ಮಾತು ಮುಗಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.